ಸಿನಿಮಾ ರಂಗದಲ್ಲಿ. ಮತ್ತು ನಮಗೇನು ಗೊತ್ತಾ, ಭಾಳ ನನಗೆ ಸಂತೋಷ ಆಗಿರೋದು ಇವಾಗ ಏನಂದರೆ, ಮುಖ್ಯಮಂತ್ರಿಯವ್ರು ನಾನು ನಿನ್ನೆ ಕೊಟ್ಟಿದ್ದೀವಿ ಆ ಒಂದು ಸಬ್ಮಿಟ್ ಮಾಡಿ, ಅವರು ದೀರ್ಘವಾಗಿ ನಾನು ಅದನ್ನು ಮಾಡಿ ನೋಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮಾತಿಗೆ ನಂಬಿಕೆ ಇದೆ ನಮ್ಮ ಫೈರ್ ಡೆಲಿಗೇಷನ್. ಬಟ್ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ ಅಂದರೆ, ಕ್ಯಾಸ್ಟಿಂಗ್ ಕೌಚ್ ಯಾರಾದರೂ ಮಾಡಿದ್ರೆ ನಾವು ಕಠಿಣ ಕ್ರಮ ತೊಗೊತೀವಿ ಅಂತ ಹೇಳಿದ್ದಾರೆ. ನಾವು ಒಂದು ಪ್ರೆಸ್ ರಿಲೀಸ್ ಮಾಡಿದ್ವಿ ಫೈರಿಂದ, ನಾವೆಲ್ಲ ಸೇರಿಕೊಂಡು ಇದನ್ನು ಹೆಂಗೆ ಕಾನೂನಾತ್ಮಕವಾಗಿ ಈ ಥರ ಜಾರಿಗೊಳಿಸ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ, ಅವ್ರ ಹತ್ರ ಮಾತಾಡ್ತೀವಿ ಅನ್ನೋ ಒಂದು. ಮತ್ತು ಮುಖ್ಯವಾಗಿ ನಮಗೆ ಎಲ್ಲ ಪಕ್ಷದ ಮಹಿಳೆಯರು, ಅನೇಕ ಪಕ್ಷದ ಮಹಿಳೆಯರು ನಾವು ಬೆಂಬಲಿಸಿದ್ದಾರೆ. ಮಂಜುಳಾ ಸಿ ಅನ್ನೋರು BJP ಅವರು ಹೇಳಿದ್ದಾರೆ ಈ ಥರ ಕಮಿಟಿ ರಿಪೋರ್ಟ್ ಆಗಬೇಕು ಅಂತ ಅವರು ನಮಗೆ ಅವರು ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ. ಸೌಮ್ಯ ರೆಡ್ಡಿ ಅವರು ಇದು ರಾಜ್ಯ ಸರ್ಕಾರದಲ್ಲೂ ಆಗಬೇಕು, ಕೇಂದ್ರ ಸರ್ಕಾರದಲ್ಲೂ ಆಗಬೇಕು ಅಂತ ಅವರು ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಾರೆ. ನಮಗೆ ಇದು ಬಹಳ ಒಳ್ಳೆ ಬೆಳವಣಿಗೆ. 153 ಜನ ಸದಸ್ಯರ ಎಲ್ಲರ ಗಮನಕ್ಕೆ ಇದನ್ನು ತಂದಿದ್ದೀರಾ? ಖಂಡಿತ 153 ಜನ ಸದಸ್ಯರು, ಪ್ರತಿ ಒಬ್ಬರು ಸದಸ್ಯರು ಈ ವಿಚಾರಗಳು ಅರ್ಥ ಮಾಡಿಕೊಂಡು ಅವ್ರಿಗೆ ಇದು ಸತ್ಯ ಅಂತ ನಿಂತ್ಕೊಂಡು ಅವರ ಧೈರ್ಯದಿಂದ ಅವರ ಹೆಸರನ್ನ ನಮ್ಮ ಜೊತೆ ನಿಂತ್ಕೊಂಡು ಸೇರಿದ್ದಾರೆ. ಅವ್ರು ಮಾತಾಡಲೇಬೇಕು ಅನ್ನೋದಲ್ಲ, ಅವ್ರಿಗೆ ಇದು ಸತ್ಯ ಇದೆ, ನಾನು ಹೆಸರು ನಿಂತ್ಕೊತೀನಿ, ನನಗೆ ಕರಿಯರ್ಗೆ ರಿಸ್ಕ್ ಆದರೂ ಪರವಾಗಿಲ್ಲ, ಒಂದು ಸ್ವಚ್ಛವಾದ ಚಿತ್ರರಂಗ ಬೇಕು ಅಂತ ಹೆಂಗಸರು, ಗಂಡಸರು, ಟ್ರಾನ್ಸ್ಜೆಂಡರ್ ಎಲ್ಲ ಸಮಾನತೆ ಬಯಸಿರೋ ಮನುಷ್ಯರು ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀವಿ. ಇದರ ಜೊತೆಗೆ ಚೇತನ್ ಅವರೇ, ನಾನು ರಿಪಬ್ಲಿಕ್ ಕನ್ನಡದ ಪರವಾಗಿ ಹೇಳ್ತಾ ಇದ್ದೀನಿ, ಇಂಥ ಸಂದರ್ಭಗಳು ಬಂದಾಗ ಎನಿ ಟೈಮ್ ನೀವು ಬರ್ಬೋದು ರಿಪಬ್ಲಿಕ್ ಕನ್ನಡ ವೇದಿಕೆಗೆ. ನಿಮ್ಮ ವಿಚಾರಗಳನ್ನು ಮುಕ್ತವಾಗಿ ಹೇಳ್ಬೋದು. ಯಾಕೆಂದರೆ ಇದು ಕೇವಲ ಆ ಮಹಿಳೆಯರು ಅಂತಂದರೆ ಅದು ನಮ್ಮ ಮಹಿಳೆಯರೇ. ಖಂಡಿತ ಅಲ್ಲಿರುವಂಥ ಪುರುಷರು ನಮ್ಮ ಪುರುಷರೇ, ಅಲ್ಲಿರುವಂಥ ಮಕ್ಕಳು ಟ್ರಾನ್ಸ್ಜೆಂಡರ್ಸು ಎಲ್ಲರೂ ನಮ್ಮವರೇ. ಖಂಡಿತ ಇದು ನಮ್ಮ ಸಮಾಜ. ನಮ್ಮ ಸಮಾಜದ ಕೊಳಕನ್ನು ಕಿತ್ತು ಬಿಸಾಕುವಂಥ, ಅದನ್ನು ಸ್ವಚ್ಛ ಮಾಡುವಂಥ ಜವಾಬ್ದಾರಿ ನಮ್ಮದೇ, ಬೇರೆ ದೇಶ ಬಂದು ಮಾಡಲ್ಲ. ಸೊ ಹಾಗಾಗಿ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ನಿಮ್ಮನ್ನು ಇನ್ನೊಂದು ರೀತಿಯಲ್ಲಿ ಹೆಂಗೆ ನೋಡ್ತಾರೆ ಅಂತಂದರೆ, ಇವರು ಲೆಫ್ಟಿಸ್ಟ್ ಅಂತಲೂ ಕೇಳ್ತಾರೆ. ಲೆಫ್ಟಿಸ್ಟ್ ಅಂತ ಕೇಳುವಾಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ನೀವು ಹಾಗಿದ್ರೆ ಅಹಿಂಸೆ ಅಂತ ಹೇಳ್ಬಿಟ್ಟು ನೀವು ನಕ್ಸಲಿಸಮ್ಗೆ ಸಪೋರ್ಟಾ ಅಂತ. ಈ ದ್ವಂದ್ವದ ಕ್ವಶನ್ ನಂದೆ, ಉತ್ತರ ನೀವು ಖಂಡಿತ ಕೇಳಿ. ನಿಜ ಹೇಳಬೇಕು ಅಂದರೆ ನಾವು ಲೆಫ್ಟಿಸ್ಟ್ ಅಲ್ಲ. ಎರಡನೇದಾಗಿ ನಾವು ರೈಟಿಸ್ಟು ಅಲ್ಲ, ಮಧ್ಯಪಂಥಿಯೂ ಅಲ್ಲ. ನಮ್ಮದು ಬಾಬಾ ಸಾಹೇಬ್ ಹೇಳೋ ಥರ ಭಾರತೀಯ ಪಂಥಿ, ಸತ್ಯಪಂಥಿ, ಅದು 4ನೇ ಸೈದ್ಧಾಂತಿಕ ನೆಲೆಗಟ್ಟು ನಮ್ಮ ದೇಶದಲ್ಲಿ, 3ನೇ ನ್ಯಾಯದ ಪರವಾಗಿ ನೆಲೆಗಟ್ಟು. ಮತ್ತು ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ನಕ್ಸಲಿಸಮ್ನಲ್ಲಿ ಬೇಡಿಕೆ, ಹೋರಾಟ ನ್ಯಾಯದ ಪರವಾಗಿದ್ದರೂ ಕೂಡ ಶಸ್ತ್ರಾಸ್ತ್ರ ಬಳಸೋದ್ರಿಂದ ಅದು ಈ ವ್ಯವಸ್ಥೆಯಲ್ಲಿ ಯಾವತ್ತೂ ಬೆಳಕಿಗೆ ಬಂದಿಲ್ಲ. ಅದು ಒಂದು ರೀತಿ ಭಯೋತ್ಪಾದನೆ ಅಂತ ಬಿಂಬಿಸಿದೆ. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಾಯಿತು, ನಾವು ಯಾವುದೇ ಅನ್ಯಾಯನ ಕಿತ್ತಾಕಬೇಕು ಅಂದರೆ, ಯಾವುದೇ ದೊಡ್ಡ ಮಟ್ಟದ ಪರಿವರ್ತನೆ ಬೇಕು ಅಂದರೆ ನಮ್ಮ ಭಾರತದ ಚೌಕಟ್ಟು, ಮತ್ತು ನಾನು ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ದೆ, ಅಲ್ಲೂ ಕೂಡ ಅಹಿಂಸಾವಾದದ ವಿಚಾರಗಳ ಸಂಘರ್ಷ ಮುಖಾಂತರ, ವಿಚಾರಗಳ ಒಂದು ಅರ್ಥ ಮಾಡ್ಕೊಂಡು ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡ್ರೆ ಮಾತ್ರ ಪರಿಹಾರ ಹೊರತು ಯಾವುದೇ ಶಸ್ತ್ರಾಸ್ತ್ರ ಉಳಿಯಲ್ಲ. ನಾನು ಯಾಕೆ ಉದಾಹರಣೆ ಕೇಳ್ತೇನೆ ಅಂದರೆ, ಟಿಪ್ಪು ಸುಲ್ತಾನ್ ಅನ್ನೋರೇ ನೋಡಿ, ಅವರ ಒಂದು ಸುಧಾರಣೆಗಳು ಎಷ್ಟೇ ಅದ್ಭುತವಾಗಿ ಇದ್ರೂ ಅವರು ಒಂದು ಖಡ್ಗ ಉಪಯೋಗಿಸಿ ಯುದ್ಧ ಮಾಡಿ ಜನನ ಸಾಯಿಸಿರೋದ್ರಿಂದ ಅವರ ಮೇಲೆ ಯಾವಾಗಲೂ ಒಂದು ಕಪ್ಪು ಚುಕ್ಕಿ ಇರುತ್ತೆ. ಹಾಗಾದಾಗ ನಮ್ಮ ಟಿಪ್ಪು ಸುಲ್ತಾನಿನ ಸುಧಾರಣೆ ಬೇಕಿದೆ. ಅವ್ರು ಮಾಡಿರೋ ನೀರಾವರಿ ಆಗಿರ್ಬೋದು, ಅವ್ರು ಮಾಡಿರೋ ಸಿಪಾಯಿಗಳು ದುಡ್ಡು ಕೊಟ್ಟಿರೋದಾಗಿರ್ಬೋದು, ಅವ್ರು ಮಾಡಿರೋ ಅನೇಕ ವಿಚಾರಗಳು ಭಾಳ ಸಮತೋಲನ ಅಲ್ವಾ ನಾನು ಹೇಳೋದು. ಹಿಂಸೆ ಮತ್ತು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕಾನೂನು ವ್ಯವಸ್ಥೆಯನ್ನು ಪಾಲಿಸಬೇಕು ಅಂತಂದರೆ ಪೊಲೀಸರು ಇರ್ತಾರೆ. ಪೊಲೀಸರು ಸಮ್ಟೈಮ್ಸ್ ಹಿಂಸೆ ಬೇಕು ಅಂತಂದರೆ ಅಲ್ಲಿ ಅಳವಡಿಕೆ ಆಗುತ್ತೆ. ಅವರ ಕೈಯಲ್ಲಿ ಲಾಠಿ ಇರುತ್ತೆ, ಅವರ ಕೈಯಲ್ಲಿ ಗನ್ ಇರುತ್ತೆ, ಆಮೇಲೆ ಬೇಕಿದ್ದರೆ ಏನು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ, ಸೈನ್ಯ ಇರುತ್ತೆ. ಪೊಲೀಸ್ ಅನ್ನೋದು ನೀವು ಹೇಳೋದು 100ಕ್ಕೆ 100 ಸತ್ಯ. ಪೊಲೀಸ್ ಅಂದಾಗ ಅದು ಒಂದು ಸರ್ಕಾರದ ಒಂದು ಸುವ್ಯವಸ್ಥೆ ರಕ್ಷಣೆ ಮಾಡೋ ಒಂದು ಅಂಗ. ನಾವು ಯಾವ ರೀತಿ ಮಾಡ್ತೀವಿ, ನಾವು ಸರ್ಕಾರದ ಅಡಿಯಲ್ಲಿಲ್ಲ. ನಾವು ಒಬ್ಬ ನಾಗರಿಕ ಹೋರಾಟ ಮಾಡ್ಕೊಂಡು ನ್ಯಾಯದ ಪರವಾಗಿ ನಿಂತಿರೋ ವ್ಯಕ್ತಿ. ಸೊ ನೀವು ವ್ಯವಸ್ಥೆ ಅಂದಾಗ ನೀವು ಸಮಾಜದ ಪ್ರತಿಬಿಂಬವೇ ಸರ್ಕಾರಗಳಲ್ವಾ? ಸರ್ಕಾರಗಳು ಹೌದು. ಸರ್ಕಾರದಲ್ಲಿ ಪೊಲೀಸರು ಕೂಡ ನಮಗೆ ಒಂದು ಆ ಹಿಂಸೆನ ಅವ್ರಿಗೆ ಪ್ರೋಟೋಕಾಲ್ ಇಲ್ಲದೆ ಅವ್ರಿಗೆ ಏಕಾಏಕಿ ಬಳಸ್ಕೊಂಡಲ್ಲ. ಈಗ ಆ ಹಿಂಸೆ ಕೂಡ ಶಾಂತಿಗಾಗಿ ಅಲ್ವಾ? ಈಗ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿರುವಂಥ ಹಿಂಸೆ ಅಲ್ವಾ? ನಾನು ಹಿಂಸೆ ಅನ್ನೋದನ್ನು ನೀವು ಫಸ್ಟ್ ಆಫ್ ಆಲ್ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸಮಾಜದಲ್ಲಿ ಇರಲೇಬಾರ್ದು, ಬಳಸಲೇಬಾರ್ದು ಅಂತ ಹೇಳ್ತಾ ಇರೋನಲ್ಲ. ನಾನು ಇವಾಗ ಮಿಲಿಟ್ರಿಗಳಲ್ಲಿ ಡಿಫೆನ್ಸಿವ್ಗೋಸ್ಕರ ನಮಗೆ ಖಂಡಿತ ನಮಗೆ ಹಿಂಸೆ, ನಮಗೆ ಫೈಟ್ ಅನ್ನೋದು ಬೇಕಾಗತ್ತೆ. ಸೆಲ್ಫ್ ಡಿಫೆನ್ಸ್ ಅನ್ನೋದು ಅಹಿಂಸನೇ ಹೊರತು ಅದು ಹಿಂಸೆ ಅಲ್ಲ, ಒಫೆನ್ಸಿವ್ ವೈಲೆನ್ಸು. ಇವಾಗ ದೇಶದ ಪ್ರಪಂಚದ ಅತಿ ದೊಡ್ಡ ಭಯೋತ್ಪಾದಕರು ಯಾರು ಅಂದರೆ ಯಾವ ಧರ್ಮದವರಲ್ಲ, ಅದು ಅಮೇರಿಕ ದೇಶ ಮತ್ತು ಇಸ್ರೇಲ್ ದೇಶ. ಇವರು ಅಫೆನ್ಸಿವ್ ಆಗಿ
ಆರ್ಮಿಗಳು ಯೂಸ್ ಮಾಡಿ, ಮಿಲಿಟರಿ ಯೂಸ್ ಮಾಡಿ, ಅವರು ಒಂದು ಅಫೆನ್ಸಿವ್ ವಾರ್ಗಳು ಒಂದು 50-100 ವರ್ಷಗಳಿಂದ ಭಯೋತ್ಪಾದನೆ ಮಾಡಿ ನಾಶ ಮಾಡ್ತಾರೆ. ಅಲ್ಲೂ ನನ್ನ ಕೆಲವು ಪ್ರಶ್ನೆಗಳಿದೆ. ನಾವು ಸಾಧಾರಣವಾಗಿ ಅಮಿತಾಬ್ ಬಚ್ಚನ್ ಅವರ ಗಿರಫ್ತಾರ್ ಪಿಕ್ಚರ್ ನೀವು ನೋಡಿರ್ಬೋದು, ನೋಡಿದ್ರಿಂದ ಅಂದ್ಕೊಂಡಿದ್ದೀನಿ. ಅಲ್ಲೊಂದು ಡೈಲಾಗ್ ನನಗೆ ಭಾಳ ಇಷ್ಟ. ನಾನು 6 ಬರೆದಿರ್ತೀನಿ, ನನಗಿದು 6 ಕಾಣುತ್ತೆ, ನಿಮಗೆ 9 ಕಾಣ್ಬೋದು. ನಾವು ಒಂದು ಅಂದರೆ ನಾನು ಹೇಳ್ತಿರೋದು ಇಸ್ರೇಲ್ ಅಮೇರಿಕ ಅವರ ಪ್ರಕಾರ ಅವರು ಕರೆಕ್ಟ್ ಇದ್ದಿರ್ಬೋದು, ನಿಮಗೆ ಆ ಕಡೆಯಿಂದ ಅದು ಸರಿ ಇಲ್ಲ ಅಂತ ಕಾಣ್ತಿರ್ಬೋದು. ನೀವು ಅದನ್ನು ಯಾಕೆ ಒತ್ತಡ ನನ್ನ ಮೇಲೆ ಹೇರ್ತೀರಿ ಅಂತ ಹೇಳೋದು ನನಗೆ ಅರ್ಥ ಆಗಿದೆ. ಓಕೆ, ಆದರೆ ನಮ್ಮ ಗ್ರಹಿಕೆ ಪ್ರಕಾರ ಈ ಪ್ರಪಂಚದಲ್ಲಿ ಇವತ್ತಿಗೂ ಸಹ ಇಂಪೀರಿಯಲ್ ಫೋರ್ಸಸ್ ಆಫ್ ಟೆರರಿಸಮ್ ಆ್ಯಂಡ್ ದಬ್ಬಾಳಿಕೆ, ಒಂದು ಫಾರಿನ್ ಪಾಲಿಸಿ ಒಂದು ರೀತಿ ಅನ್ಯಾಯ ಮಾಡ್ತಿರೋರು ಯಾರಾದರೂ ಇದ್ದರೆ ಅದು ಅಮೇರಿಕ. ಒಬಾಮಾ ಅಂಥವ್ರು 3 ಯುದ್ಧಗಳು 7 ಯುದ್ಧ ಮಾಡೋದು, ಇರಾಕ್ನಲ್ಲಿ 2 ಲಕ್ಷ ಜನನ ಬಾಂಬ್ಗಳ ಮುಖಾಂತರ ಕೊಂದಾಕೋದು, ವಿಯೆಟ್ನಾಮ್ನಲ್ಲಿ ಕೊಂದಾಕೋದು. ಅಮೇರಿಕ ಎಷ್ಟು ಡೆಮೊಕ್ರಾಟಿಕ್ಲಿ ಎಲೆಕ್ಟೆಡ್ ದೇಶಗಳು ಲ್ಯಾಟಿನ್ ಅಮೇರಿಕ, ಸೌತ್ ಅಮೇರಿಕನಲ್ಲಿ ಫಾರಿನ್ ಪಾಲಿಸಿ CIA ಮುಖಾಂತರ ಆ ದೇಶಗಳನ್ನ ಅವರ ಪರವಾಗಿ ನಿಂತಿಲ್ಲ ಅನ್ನೋ ಕಾರಣಕ್ಕೆ ಜನರನ್ನ ಸಾಯಿಸಿ ಆ ಲೀಡರ್ಸ್ನ ಕೊಂದಾಕಿ ಅವರವ್ರ ಪಾಪೆಟ್ ರಿಜೀಮ್ಸ್ನ ತಂದಿರೋದು. ಈ ವ್ಯವಸ್ಥೆ ಸರಿಯಾಗಿ ಹೋಗ್ತಾ ಇದೆಯಲ್ಲ ಅಂತ ನಾನು ಕೇಳಿದರೆ, ನೋಡಿ, ಈ ವ್ಯವಸ್ಥೆಯಲ್ಲಿ ಒಂದು ಅನ್ಯಾಯ ಅಸಮಾನತೆ ಕೂಡಿದೆ. ಈ ವ್ಯವಸ್ಥೆನೇ ಒಳ್ಳೆಯದು ಇದೆ. ಇವಾಗ ಯಾರು ಬೇಕಾದರೂ IAS IPS ಆಗಬೇಕು ಅನ್ನೋದು ಕೂಡಲೇ IAS IPS ಆಗಲೇಬೇಕು, ನಿಮಗೆ ಘನತೆ ಸಿಗಬೇಕು ಅಂದರೆ ಅದೇ ಒಂದು ದೊಡ್ಡ ಸಮಸ್ಯೆ. ನಮಗೆ ಇವತ್ತಿನ ದಿನ ಪ್ರತಿಯೊಂದು ಉದ್ಯೋಗನೂ ಕೂಡ ನಮ್ಮ ಪೌರ ಕಾರ್ಮಿಕರು ನಮ್ಮ ಜೊತೆ ಇದ್ದಾರೆ, ಅವರ ಉದ್ಯೋಗಕ್ಕೂ ಘನತೆ ಸಮಾನವಾಗಿ ಕೊಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಅಸಮಾನತೆ ಅಂದರೆ ಈಗ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್, ಪ್ರೊಡ್ಯೂಸರ್ಸು ಇವರಿಂದನೂ, ಅಥವಾ ಕೆಲವರು ಬರ್ತಾರಲ್ಲ ದುಡ್ಡಿನ ಮದದಿಂದ ಬರುವಂಥ, ಆರಂಭಿಕವಾಗಿ ಬರುವಂಥದ್ದು, ಕೆಲವರನ್ನು ಹೀರೋಯಿನ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಆ ಆರೋಪನ ನೋಡಿ. ಹಿಂಗಿದು ಇದನ್ನು ನಾವು ಒಬ್ಬ ವ್ಯಕ್ತಿ ಇಂಥ ವ್ಯಕ್ತಿ ಅಂಥ ವ್ಯಕ್ತಿ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಏನಂದರೆ ನಮಗೆ ಎಸ್ಟಾಬ್ಲಿಷ್ಡ್ ಆಗಿರೋ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಸ್ಟಾರ್ಸು ಮತ್ತು ಒಕ್ಕೂಟದಲ್ಲಿರೋರು ಕೂಡ ಎಲ್ಲ ಕಡೆ ಗಂಡಸರು ಮಾಡಿರೋರು ಇದ್ದಾರೆ. ಮತ್ತು ಹೊಸಬರು ಕೂಡ ಬರೆದು ಇದನ್ನು ಮಾಡಬಾರ್ದು ಅಂತ ಮನಸ್ಥಿತಿ ಇರೋರು ಕೂಡ ಇದ್ದಾರೆ. ಸೊ ನಮಗೆ ನಾವು ಈ ವ್ಯಕ್ತಿ ಆಚೆ ತಂದಿದ ತಕ್ಷಣ ಇದು ಸರಿ ಹೋಗ್ಬಿಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಇದು ಒಂದು ವ್ಯವಸ್ಥಿತವಾದ ಒಂದು ಪಿಡುಗು, ಒಂದು ಕಾಯಿಲೆ. ಸೊ ಅದನ್ನು ತೆಗೆದುಹಾಕಬೇಕು ಅಂದರೆ ಭಾಳ ದೊಡ್ಡ ಮಟ್ಟಕ್ಕೆ ಸರ್ಕಾರ ಅದಕ್ಕೆ ಗಮನ ಕೊಟ್ಟು ಇದನ್ನು ನಮಗೆ ಒಂದು ಕಮಿಟಿ ರಿಪೋರ್ಟ್ ಮಾಡಿ ಮನಸ್ಸು ಮಾಡಿ ಇದರಲ್ಲಿ ಏನು ಸತ್ಯ ಇದೆ ಅಂತ ಒಂದು ಈಗ ಈ ಹಿಂದೆ ನನಗೆ ಶ್ರುತಿ ಹರಿಹರನ್ ಬಗ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಹೌದೌದು. ಯಾಕಂದರೆ ಟಾಪ್ ಟೈಮಲ್ಲಿ ಅವರು ಆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ನೀವು ಕೂಡ ಇರ್ತೀರಿ. ಹೌದು. ಅರ್ಜುನ್ ಸರ್ಜಾ ವಿರುದ್ಧ ಒಂದು ಕಂಪ್ಲೇಂಟ್ ಆಗುತ್ತೆ, ಆನಂತರ ಅವರನ್ನೇ ದೂರ ತಳ್ಳಲಾಗುತ್ತೆ ಬಿಟ್ಟರೆ, ಅವರಿಗೆ ಅವಕಾಶಗಳು ಕಡಿಮೆ ಆಗುತ್ತೆ ಬಿಟ್ಟರೆ ಬೇರೆ ಏನು ಬದಲಾವಣೆಗಳಾಗಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ಸ್ ನಿನ್ನೆ ಅವರು ಕೂಡ ಬಂದು ಆ ಕಂಪ್ಲೇಂಟನ್ನು ಮಾಡಿದರು. ನಾನು ಹಾಗಾಗಿ ಶ್ರುತಿ ಹರಿಹರನ್ ಅವರೇ ನಿಮಗೆ ಆ ಒಂದು ಪ್ರಶಂಸೆ ಖಂಡಿತವಾಗ್ಲೂ ನಿಮಗೆ ಸಲ್ಲಲೇಬೇಕು. ಯಾಕಂದರೆ ಯಾರು ಆ ಹೋರಾಟಗಳನ್ನು ಆರಂಭ ಮಾಡ್ತಾರೋ ಅವರಿಗೆ ಕಹಿ ಜಾಸ್ತಿ ಇರುತ್ತೆ, ಆದರೆ ಮುಂದಿನವರು ಅದರ ಫಲ ಅನುಭವಿಸೋರು ಮುಂದಿನವರು. ಹಾಗಾಗಿ ನೀವು ತೆಗೆದುಕೊಂಡ ಸ್ಟೆಪ್ ಇದೆಯಲ್ಲ, ನಿಮಗೆ ಕಹಿ ಆಗಿರ್ಬೋದು ನಿಮ್ಮ ವೃತ್ತಿ ಜೀವನದಲ್ಲಿ, ಆದರೆ ಮುಂದೆ ಅದು ಸರಿಯಾಗುತ್ತೆ ಅಂತೇಳಿ. ಸರ್, ನಾನು ಕೇಳ್ತಿರೋದು, ನಿಮಗೆ ಈ ಥರ ಕಂಪ್ಲೇಂಟ್ ಮಾಡಿದ ಹೀರೋಯಿನ್ಗಳಿದ್ದಾರೆ ನಿಮ್ಮ ಬಳಿ, ಅವರಾಗೇ ಬಂದ್ರ? ಫಸ್ಟ್ ಆಫ್ ನೀವು ಹೇಳೋದು ಎಲ್ಲ ರೀತಿ ಶ್ರುತಿ ಬಗ್ಗೆ ಮತ್ತು ಈ ಥರ ಅಹಿಂಸಾವಾದದ ನ್ಯಾಯಕ್ಕೋಸ್ಕರ ಯೋಧರು, ಓಕೆ, ಇವರು ನಟಿಯರು, ಅವರ ಅಭಿನಯ, ಇವರು ನಿಜವಾದ ಒಂದು ಉತ್ತಮ ಸಮಾಜಕ್ಕೋಸ್ಕರ ಯೋಧರು. ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ ನಮ್ಮೆಲ್ಲ ಅವರು ತ್ಯಾಗ ಮಾಡ್ಕೊಂಡಿದ್ದಾರೆ. ಅವರ ತ್ಯಾಗ ನನಗಾಗಿರೋ ಕಷ್ಟ ಇನ್ಯಾರಿಗೂ ಆಗಬಾರ್ದು. ನಾನು ನನ್ನ ಕರಿಯರು ಬೇಕಾದರೆ ರಿಸ್ಕ್ ಮಾಡ್ತೀನಿ, ಆದರೆ ನನಗಾಗಿರೋ ತಪ್ಪ ಇನ್ನೊರ್ಗೆ ಆಗಬಾರ್ದು ಅನ್ನೋ ಗಟ್ಟಿ ಧ್ವನಿ ನಮ್ಮ ಫೈರ್ನಲ್ಲಿ ಭಾಳ ಜನ ಇದ್ದಾರೆ. ಅವರೆಲ್ಲರಿಗೂ ಶ್ರುತಿ ಜೊತೆ ನಾವು ಬೆಂಬಲಿಸ್ತೀವಿ. ಆದರೆ ನೀವು ಒಂದು ಮಾತು ಹೇಳಿದ್ರಿ, ಏನು ಹೇಳಿದ್ರಿ ಅಂದರೆ ಯಾವುದೇ ಇದರಿಂದ ಬದಲಾವಣೆ ಆಗಲಿಲ್ಲ ಅಂತ ಮಾತಾಡೋಕೆ, ಅದು ಅಂತೂ ನಿಜ ಅಲ್ಲ. ನಮಗೆ ಏನು ಬೇಕು ಅಂದರೆ ಈ ವ್ಯವಸ್ಥೆನ ಒಂದು ರೀತಿ ಬದಲಾಯಿಸಬೇಕು ಅಂದರೆ ನಮಗೆ ಭಾಳ ಮುಖ್ಯವಾಗಿ ಒಂದು ಜಾಗೃತಿ